ಕಣ್ಣಲ್ಲಿ ನೀರ್ ಬರಲ್ಲ, ರಕ್ತನೇ ಬರುತ್ತೆ. ಇವಾಗ ಟಿಫನ್ ಮಾಡಿದ್ವಿ, ಅಡಿಗೆ ಮಾಡಿ ಆಯ್ತು, ಇವಾಗ ತಿಂತೀವಿ. ಅಲ್ಲ ಹಂಗೇನಿಲ್ಲ. ಏನದು ಯಾವಾಗ ನೋಡಿದ್ರು ಫೋನಲ್ಲಿ ಮಾತಾಡ್ತಾನೆ ಇರ್ತೀಯ. ತವ್ರ ಮನೆಗೆ ಫೋನ್ ಮಾಡೋದು ಮಾತಾಡೋದು, ತವ್ರ ಮನೆಗೆ ಫೋನ್ ಮಾಡೋದು ಮಾತಾಡೋದು. ಅವಾಗ ನೋಡಿದ್ರು ಅದು ಜೋರ ನಗ್ತಾ ಇರ್ತೀಯ. ಅಳ್ಬೇಡ, ನಾನು ಹಿಂಗೆ ಹೊಡೆದಿಲ್ಲ, ಅಳ್ಬೇಡ. ಮಾತಾಡು, ಅದೇನ್ ಮಾತಾಡ್ಬೇಕಂಗೆ ಮಾತಾಡು. ಏನೋ ಮನ್ಸಲ್ಲಿ ಇಟ್ಕೊಂಡು ಹಂಗೆ ಕುತ್ಕೋಬೇಡ. ಯಾಕಂದ್ರೆ ಕುತ್ಕೊಂಡಾಗಲ್ಲ ಇನ್ನೂ ದಪ್ಪ ಆಗ್ತೀಯ. ಮಾತಾಡು, ಅದೇನ್ ಮನ್ಸಲ್ಲಿ ಇಟ್ಕೊಂಡು ಅದೆಲ್ಲ ಹೊರಗೆಲ್ಲ ಕಕ್ಕದ್ನ. ನಿಮ್ಗೇನ್ರಿ ಗೊತ್ತು ಹೆಣ್ಮಕ್ಳ ಕಷ್ಟ? ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಮನಸ್ಸು ಎಷ್ಟು ನೋವಾಗ್ತಂತ ಗೊತ್ತಾ? ಅದ್ರ ಪರಿಸ್ಥಿತಿಯನ್ನು, ಮನಸ್ಥಿತಿಯನ್ನು, ಗತಿಸ್ಥಿತಿ ಏನಂತ ಗೊತ್ತಾ ನಿಮ್ಗೆ? ಫಸ್ಟ್ ಟೈಮ್ ಮದುವೆ ಆದ್ಮೇಲೆ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಎಷ್ಟು ಮನಸ್ಸು ನೋವಾಗುತ್ತೆ, ಮನಸ್ಸು ಎಷ್ಟು ಭಾರವಾಗಿರುತ್ತೆ, ಕಣ್ಣಲ್ಲಿ ನೀರು ತುಂಬಿಕೊಂಡಿರುತ್ತೆ. ನೀರು ಗೊತ್ತಾ ನಿಮ್ಗೆ? ಅರ್ಥ ಆಗ್ತಿಲ್ಲ. ತವ್ರ ಮನೆ ಹತ್ರ ಫೋನಲ್ಲಿ ಮಾತಾಡ್ಕೊಂಡ್ರೆ ನಿಮ್ಗೆ ಇಷ್ಟು ಒಂದು ಇದಾಗುತ್ತೆ. ಆ ಪರಿಸ್ಥಿತಿ ಅಂತ ಗೊತ್ತಾ ನಿಮಗೆ? ನೀವೇನ್ ಗಂಡನ ಮನೆ ತವ್ರ ಮನೆಗೆ ಹೋಗಲ್ಲ ತಾನೆ, ಒಂದೇ ಮನೆಗೆ ಇರ್ತೀರಾ. ನಾವು ಬೇರೆ ಮನೆಯಿಂದ ಇನ್ನೊಂದು ಮನೆಗೆ ಸಂಸಾರ ಮಾಡಕ್ ಬಂದಾಗ ಮನಸ್ಸು ಎಷ್ಟು ಹೋಗುತ್ತೆ ಅಂತ ಗೊತ್ತಾ ನಿಮ್ಗೆ? ನೀವೇನ್ ಮಾತಾಡ್ತೀರಾ? ನೀನ್ ಹೇಳಿದ್ ಸರಿ ಇದೆ. ಯಾಕೆ ಅಂದ್ರೆ ಒಂದು ಹೆಣ್ಣು ತವ್ರ ಮನೆಯಿಂದ ಮದುವೆ ಆಗಿ ಗಂಡನ ಮನೆಗೆ ಬರಬೇಕಾದ್ರೆ ಮನ್ಸೆಲ್ಲ ತುಂಬಾ ನೋವಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಸತ್ಯ ಇದೆ. ಆದ್ರೆ ಒಬ್ಬ ಹುಡುಗ, ಒಬ್ಬ ಗಂಡು ಸ್ವಂತ ಊರು, ಸ್ವಂತ ಮನೆ, ಚಿಕ್ಕಪ್ಪ ದೊಡ್ಡಪ್ಪ, ಅಪ್ಪ ಅಮ್ಮ ಎಲ್ಲರನ್ನ ಬಿಟ್ಟು ಕೆಲಸ ಮಾಡ್ಬೇಕಂದ್ರೆ ಎಷ್ಟು ನೋವಾಗುತ್ತೆ ಗೊತ್ತಾ? ನಿಮ್ಗೆ ಕಣ್ಣಲ್ಲಿ ನೀರೇ ಬರುತ್ತೆ. ಆದ್ರೆ ಪ್ರತಿಯೊಬ್ಬ ಹುಡುಗ ಸ್ವಂತ ಊರು ಬಿಟ್ಟು ಬೇರೆ ನೋಡು ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕಂದ್ರೆ ಕಣ್ಣಲ್ಲಿ ನೀರ್ ಬರಲ್ಲ, ರಕ್ತನೇ ಬರುತ್ತೆ. ಹೌದು, ಖಂಡಿತವಾಗ್ಲೂ ಕಣ್ಣಲ್ಲಿ ರಕ್ತನೇ ಬರುತ್ತೆ. ಅಷ್ಟು ನೋವಾಗುತ್ತೆ. ಸಿಂಪಲ್ ಆಗಿ ಒಂದು ವಿಷಯ ಹೇಳ, ನೀವೆಲ್ಲ ಹೇಳ್ಕೊಂತೀರಾ ನೋವಾಗುತ್ತೆ ಅಂತ, ಬಟ್ ಕಣ್ಣಲ್ಲಿ ನೀರು ಬಂದ್ರು ಕೂಡ ಇವನೇನಪ್ಪ ಗಂಡಸ ಅಳ್ತಾರೆ, ಕಣ್ಣಲ್ಲಿ ನೀರು ತರ್ತಾರೆ ಅಂತೇಳಿ ನೀರನ್ನ ಹೊರಗಡೆ ಹಾಕಲ್ಲ. ನಿಮ್ಗೂ ನಮ್ಗೂ ಇರೋ ವ್ಯತ್ಯಾಸ ಇಷ್ಟೇ ನೋಡು. ಅಲ್ಲರಿ, ಗಂಡು ಮಕ್ಳು ನೋವು ಇಷ್ಟು ಕಷ್ಟ ಇದೆಯಾ? ನೀವ್ ಹೇಳಿದ್ಮೇಲೆ ನಂಗೆ ಅರ್ಥ ಆಯ್ತು ಗಂಡು ಮಕ್ಳದ್ದು ಇಷ್ಟು ಕಷ್ಟ ಇದೆಯಾ ಅಂತ. ಖಂಡಿತವಾಗ್ಲೂ ನೀವ್ ಹೇಳೋದ್ರಲ್ಲೂ ಒಂದು ಅರ್ಥ ಇದೆ, ನನ್ಗೆ ಈಗ ಅರ್ಥ ಆಯ್ತು. ಹೌದು, ಪ್ರತಿಯೊಬ್ರು ಮನೆಯಿಂದ ಹೊರಗಡೆ ಕೆಲ್ಸಕ್ಕೆ, ಮನೆ ಬಿಟ್ಟು ಬೇರೆ ಊರಿಗೆ ಕೆಲ್ಸಕ್ಕೆ ಹೋದಾಗ, ಹೌದು, ಸ್ವಂತ ಊರು, ಸ್ವಂತ ಮನೆ, ರಿಲೇಷನ್ಸ್ ಎಲ್ಲ ಬಿಟ್ಟು ಬರ್ಬೇಕಾದ್ರೆ ಖಂಡಿತವಾಗ್ಲೂ ಮನಸ್ಸು ನೋವಾಗುತ್ತೆ. ನೀವ್ ಹೇಳಿದ್ರಲ್ಲೂ ಸತ್ಯ ಇದೆ. ಖಂಡಿತವಾಗ್ಲೂ ಮಾತನ್ನ ಹೋಗ್ತೀನಿ. ನಾನು ಇವಾಗ ಹೇಳ್ದಲ್ಲ ನಿನಗೆ, ಸ್ವಂತ ಊರು, ಸ್ವಂತ ಮನೆ, ಚಿಕ್ಕಪ್ಪ ದೊಡ್ಡಪ್ಪ, ಅಪ್ಪ ಅಮ್ಮನ ಬಿಟ್ಟು ಬೇರೆ ಊರಿಗೆ ಹೋಗಿ ಕೆಲಸ ಮಾಡುವಾಗ ಕಣ್ಣಲ್ಲಿ ನೀರು ಬರುತ್ತಂತ ಒಂದು ಎಕ್ಸಾಂಪಲ್ ಹೇಳ ನಿನಗೆ. ಖಂಡಿತವಾಗ್ಲೂ ಒಂದು ಹುಡುಗ ಪ್ರೈವೇಟ್ ಕಂಪ್ನಿಲಿ ಬೇರೆ ಊರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿಂದ ರಜೆ ಹಾಕಿ 10-15 ದಿನ ಬಂದು ರಜೆ ಹಾಕಿ ಊರಲ್ಲಿದ್ದು, ಆ ಮನೆಯಲ್ಲಿದ್ದು, ಆ ಹಬ್ಬ ಮುಗಿದ ಮೇಲೆ ಆ ಊರಿಂದ, ಆ ಮನೆಯಿಂದ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ನೋಡು, ಆವಾಗ ಕಣ್ಣಲ್ಲಿ ನೀರ್ ಬರಲ್ಲ, ರಕ್ತನ ಬರುತ್ತೆ. ನೀನ್ ಕೇಳ್ದಲ್ಲ ಗಂಡಿನ ಮನೆ ಯಾವುದು ಅಂತ. ಸ್ವಂತ ಊರಿಗೆ ಹಬ್ಬಕ್ಕೆ ಬಂದು 10-15 ದಿನ ಇದ್ದು ಬೇರೆ ಕಡೆ ಕಂಪ್ನಿಗೆ, ಬೇರೆ ಊರಿಗೆ ಕೆಲಸ ಮಾಡಬೇಕು ಹೋಗ್ಬೇಕಾದ್ರೆ ನಿಜವಾಗ್ಲೂ ಮನಸ್ಸು ನೋವಾಗುತ್ತೆ, ತುಂಬಾ ಭಾರವಾಗುತ್ತೆ, ಕಣ್ಣಲ್ಲಿ ನೀರೆಲ್ಲ ರಕ್ತನೇ ಬರುತ್ತೆ. ಅದೇ ಗಂಡನ ಮನೆ, ಇದೇ ತವ್ರ ಮನೆ ಗಂಡು ಮಕ್ಕಳಿಗೆ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ನಿಮ್ಗೆಲ್ಲ ಅಷ್ಟಲ್ಲಿ ನೋವಿರುತ್ತೋ. ನೀವು ಸುಮಾರಾಗಿ ಹಬ್ಬಕ್ಕೆ 3-4 5 ಹಬ್ಬ ಆದ್ರೂ ಮಾಡ್ತೀರಾ. ಬಟ್ ನಾವು 2 ಹಬ್ಬ ಮಾಡೋದು ವರ್ಷಕ್ಕೆ, 2 ಸಲ ಊರಿಗೆ ಹೋಗೋದು. 10-15 ದಿನ, ವರ್ಷದಲ್ಲಿ 10 ದಿನ ಊರಲ್ಲಿದ್ರೆ ಇನ್ನು 11 ತಿಂಗಳು ಹೊರಗಡೆ ಇರ್ತೀವಿ. ಅದು ಗಂಡು ಮಕ್ಕಳ ಪರಿಸ್ಥಿತಿ. ಅರ್ಥ ಆಯ್ತಾ?